ಸಲ ಕಳಿಸ್ತಾರೆ. ಎಷ್ಟೊತ್ತಿ ಓಡಾಡೋದು ನಂಗೊತ್ತು ಕಾಲು ನೋವು ಬಂತು. ಅದೇ ಕಕ್ಕ ನಿಮ್ಮ ಅಮ್ಮ ಹಂಗ್ ಮಾಡ್ತಾರೆ. ಒಂದ್ಸಲ ಏನೇನ್ ಬೇಕು ಅಂತ ಲಿಸ್ಟ್ ಬಂದ್ರೆ ಆಯ್ತು. ನಮ್ಮಮ್ಮನೂ ಅಷ್ಟೇ ಅಕ್ಕ. ಅದಕ್ಕೆ ನಾನು ಮನೆಯಲ್ಲಿರಲ್ಲ, ಮನೆ ಪಕ್ಕದಲ್ಲಿ ದೂರ ಇರೋದಲ್ಲ ನಡ್ಕೊಂಬರ್ತೀನಿ. ಅಯ್ಯೋ ಸೇಮ್ ಟು ಸೇಮ್ ಅಕ್ಕ. ನಾನು ಹಿಂಗೆ ಕಂಡ್ರೋ, ಒಂದು ನಿಮಿಷ ಮನೇಲಿ ಇದ್ರೆ ಸಾಕು, ತಗೊಂಬಾ ಇದು ತಗೊಂಬಾ ಅಂತ ತಲೆ ತಿಂತಾ ಇರ್ತಾರೆ. ಅಯ್ಯೋ ಅಕ್ಕ, ಫೋನ್ ತಗೊಂಡ್ರೆ ಸಾಕು, ಲೋ ಫೋನಲ್ಲೇ 3 ಹೊತ್ತು ಬಿದ್ದಿರ್ತೀಯಲ್ಲೋ ಅಂತ ಬೈತಾರೆ. ಅದಕ್ಕೆ ಎಲ್ಲ ಗಂಡ್ಮಕ್ಳು ರೋಡಲ್ಲೇ ಟೈಮ್ ಪಾಸ್ ಮಾಡೋದು, ಯಾರು ಮನೆಗೆ ಹೋಗಲ್ಲ. ಅದಕ್ಕೆ ಹೇಳೋದು ಎಲ್ಲಿ ಮನೆ ದೋಸೆನೂ ತೂತೆ ಅಂತ ಅಲ್ವಾ ಅಣ್ಣ? ಏನಲ್ವಾ ಅಣ್ಣ? ಏನಲ್ವಾ ಅಣ್ಣ? ಅರ್ಥ ಆಗಿಲ್ಲ. ಅದೇ ಅಣ್ಣ, ನಮ್ಮ ಥರ ನಿಮ್ಗೂ ಮನೇಲಿ ಅಮ್ಮನ ಕಾಟನ ಅಂತ. ಕರೆಂಟ್ ಬಿಲ್ ಕೊಟ್ಟು, ವಾಟರ್ ಬಿಲ್ ಕೊಟ್ಟು, ಟೀ ಪುಡಿ ತಗೊಂಡ್ಬಾ, ಅಕ್ಕಿ ತಗೊಂಡ್ಬಾ, ಎಣ್ಣೆ ತಗೊಂಡ್ಬಾ, ಅದು ತಗೊಂಡ್ಬಾ, ಇದು ತಗೊಂಡ್ಬಾ ಅಂತ. ನೀವು ಅದನ್ನ ತಗೊಳೋದಕ್ಕೆ ಹೊರಟಿದ್ರ ಅಣ್ಣ? ಏನು ಅಮ್ಮನ ಕಾಟ ಗೀಟಲ್ಲ, ಆ ಥರ ಏನಿಲ್ಲ. ರೇಷನ್ ತರೋದಕ್ಕಂತಾನೆ ಹೋಗ್ತಿದ್ದೀನಿ. ನೋಡಿಲಿ, ಗಾಡಿ ಇದ್ರೂ ನಡ್ಕೊಂಡೇ ಹೋಗ್ತಿದ್ದೀನಿ. ಯಾಕೆ ಹೇಳಿ? ನಾನಿನ್ನು ದುಡಿಮೆನೇ ಶುರು ಮಾಡಿಲ್ಲ ಕಣ್ರು. ನಮ್ಮಮ್ಮ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿ ಗಾಡಿ ಕೊಡಿಸಿದ್ದಾರೆ. ನನಗೊಂದು ಪೆಟ್ರೋಲ್ ಹಾಕೋ ಯೋಗ್ಯತೆನೂ ಇಲ್ಲ. ಅಂದಮೇಲೆ ಪಾಪ ಅವ್ರ ದಿನ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ. ನಾನು ಅವ್ರಿಗೆ ಭಾರ ಆಗಬಾರ್ದಲ್ವಾ? ನನಗೂ ಮನಸ್ಸು ಬರುತ್ತಾ ಅವ್ರು ನಡ್ಕೊಂಡು ಹೋಗೋದು, ನಾನು ಗಾಡೀಲಿ ಹೋಗೋದು? ನೀವೇ ಹೇಳಿ. ಕೇಳಿಸ್ಕೊಂಡ್ರಾ? ನಿಮ್ಗಂತಾರ ಕೋತಿಗಂತಾರ ತಾಯಿ ಪ್ರೀತಿ ಇಲ್ದಿರೋರು ಇರ್ತಾರಂತ ಅನ್ಕೊಂಡಿದ್ದೀರಾ? ಕಿವಿನ ನೆಟ್ಟು ಕೊಟ್ಟು ಕೇಳಿಸ್ಕೊಳ್ಳಿ. ಎಂತ ಒಳ್ಳೆ ಮಗನನ್ನ ಎತ್ತಿದ್ದಾರೆ. ಮದರ್ಸ್ ಡೇ ಬಂದ್ರೆ ಸಾಕು, ತಾಯಿ ಅಂದ್ರೆ ಅದು, ತಾಯಿ ಅಂದ್ರೆ ಎಂತ ಪ್ರೀತಿ, ಅದು ಇದು ಅಂತ ಒಂದೊಳ್ಳೆ ಸಾಂಗ್ ಸೆಟ್ ಮಾಡಿ ಬೆಡ್ ಮೇಲೆ ಮಲ್ಕೊಂಡು ಸ್ಟೋರಿ ಹಾಕೋದು. ತೋರಿಕೆ ಪ್ರೀತಿ ಬಿಟ್ಟು ಅಮ್ಮ ಇಲ್ಲಿ ಕೆಲಸ ಮಾಡ್ಕೊಂಡಿರಿ. ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಬಿಡಕ್ಕ ಫ್ರೆಂಡ್ಸ್ ಜೊತೆ ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಮರ್ಯಾದೆ ತೆಗಿತಾಳಕ್ಕ. ಏನಿದ್ರು ಮನೆ ಒಳಗೆ ಮಾಡಕ್ಕ. ಅಲ್ಲ ಕಣೋ, ಅವಾಗ ಹೇಳ್ತಿದ್ದೆ ನಾನಂದ್ರೆ ನಮ್ಮ ಅಕ್ಕನ ಗೊಡ ಗೊಡ ಅಂತ ನಡ್ತಾಳೆ ಅಂತ. ಈಗ ನೋಡ್ರೆ ಸತ್ತಿಲ್ಲ, ಬೆಕ್ಕು ಎಳ್ಕೊಂಡಾಗತ್ತೆ, ನೀನು ಎಳ್ಕೊಂಡಾಗ್ತಾವಳೆ. ಹೋಯ್ ಹೋಯ್, ನಿಮ್ಮ ಅಕ್ಕನಿಂತ ನಮ್ಮ ಅಣ್ಣನೇ ಬೆಟರಲ್ಲೋ. 50 ಸಲ ಹತ್ತಿ ಇಳಿಬೇಡ ಅಂತ ತಾನೇ ಹೋಗಿ ರೇಷನ್ ತರ್ತಾನೆ. ಈ ಲೆವೆಲ್ಗೆಲ್ಲ ಇಳಿಯಲ್ಲಪ್ಪ. ಸುಮ್ಮನಿರೋ, ನಿಮ್ಮಿಂದ ನಾನು ಹಾಳಾಗ್ತಾ ಇರೋದು. ಕೆಲಸ ಮಾಡಕ್ ಯಾಕೆ ಸೋಂಬೇರಿತಾನ? ದೇವ್ರು ಮೆಸ್ತಾನ? ಮನೇಲಿ ಪ್ರೀತಿಲಿ ಬೆಳೆಸಿದಾರಂತ ಹಾಳಾಗ್ಬೇಡ್ರಿ. ಟೈಮ್ ಒಂದೇ ರೀತಿ ಇರಲ್ಲ. ಬಿಡಕ್ಕ, ನಿನ್ನಿಂದ ಎಷ್ಟೋ ಜನರ ಕೈಯಲ್ಲಿ ಕೆಡಿಸ್ಕೊಂಡಾಯ್ತು. ಹೌದು, ಅಮ್ಮ ಕೆಲಸ ಹೇಳಿದಾಗ ಮಾಡ್ಬೇಕಂತ ಅನಿಸುತ್ತೆ, ಆದ್ರೆ ಮನ್ಸು ಕೇಳಲ್ವಲ್ಲ. ಎವ್ರಿ ಟೈಮು ಓದ್ತಿದ್ರು, ಮೊಬೈಲ್ ನೋಡ್ಕೊಂಡಿರು, ಟಿವಿ ನೋಡ್ಕೊಂಡಿರು, ಮಲ್ಕೊಂಡಿರು, ಊಟ ಮಾಡ್ತಾ ಇರು, ಆಡ್ಕೊಂಡಿರು ಅಂತ ಎವ್ರಿ ಟೈಮ್ ಮನ್ಸಲ್ಲಿ ಓಡುತ್ತೆ. ಇದಕ್ಕೇನು ಮಾಡಲಿ? ಹ್ಞೂ ಅಣ್ಣ, ಕೋಚಿ ಥರ ಮನ್ಸ ಸರಿ ಇರಲ್ಲ. ಬೆಳಗ್ಗೆ ಲೇಟಾಗಿ ಎದ್ಮೇಲೆ ಅಯ್ಯೋ ಯಾಕಾರು ಲೇಟಾಗಿ ಎದ್ನೋ ಅನ್ಸುತ್ತೆ. ಅಪ್ಪ ಅಮ್ಮಂಗೆ ಎದುರು ಮಾತಾಡೋದ್ಮೇಲೆ ಅಯ್ಯೋ ಯಾಕಾರು ಎದುರು ಮಾತಾಡೋದ್ನೋ ಪಾಪ ಛೇ ಅನಿಸುತ್ತೆ. ಎಕ್ಸಾಮಲ್ಲಿ ಫೇಲ್ ಆದರೆ ಛೇ ಮುಂಚೆನೇ ಓದಬೇಕಿತ್ತಲ್ಲ ಅನಿಸುತ್ತೆ. ಈ ಮನಸ್ಸನ್ನ ಹಿಂಗೆಲ್ಲ ಆಗೋಕ್ಕಿಂತ ಮೊದಲೇ ಹೆಂಗೆ ರೆಡಿ ಮಾಡೋದಣ್ಣ? ಅಯ್ಯೋ ಈಸಿ ಕಣ್ರು. ನಿಮ್ಮ ವಯಸ್ಸಲ್ಲಿ ಈ ಥರ ಎಲ್ಲ ಆಗೋದು ಸಹಜ. ಯಾರಾದರೂ ಏನಾದರೂ ಕೆಲಸ ಹೇಳಿದ್ರೆ ಪಟ್ ಅಂತ ಮಾಡಿಬಿಡ್ಬೇಕು. 1 ನಿಮಿಷನೂ ಯೋಚನೆ ಮಾಡಬಾರ್ದು. ಯಾವುದಕ್ಕೆ ಯೋಚನೆ ಮಾಡಬೇಕು ಅದಕ್ಕೆ ಮಾತ್ರ ಮಾಡಬೇಕು. ಮನಸ್ಸಿಗೆ 3 ಹೊತ್ತು ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು. ಒಳ್ಳೆಯದನ್ನು ಫೀಡ್ ಮಾಡ್ತಿರ್ಬೇಕು. ಎಲ್ಲ ಅಭ್ಯಾಸ ಆಗತ್ತೆ. ಒಂದ್ಸಲ ಈ ಮನಸ್ಸಿಗೆ ಪ್ರಾಕ್ಟೀಸ್ ಆಯಿತು ಅಂದರೆ ನಮ್ಮದೇ ಕಣ ಗೆಲುವು. ನೋಡ್ರೋ, ನಾನೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಬದುಕಿರೋವಾಗಲೇ ಚೆನ್ನಾಗಿ ನೋಡ್ಕೋಬೇಕು, ಸತ್ತ ಮೇಲೆ ಅಲ್ಲ. ಅಕ್ಕ ಸಾರಿ, ನಮಗೂ ಸಾರಿ ಕೇಳ್ತೀನಿ. ಇನ್ಮೇಲೆ ಮನ್ಸು ಬೇಡ ಅನ್ನೋ ಮೊದಲೇನೆ ಎಲ್ಲ ಕೆಲಸ ಮಾಡ್ಬಿಡ್ತೀನಿ. ಮತ್ತೆ ಪ್ರತಿದಿನನೂ ನಮಗೆ ಮದರ್ಸ್ ಡೇ ಆಗ್ಬೇಕು. ಅಮ್ಮನ ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ. ಅಮ್ಮ ಕಷ್ಟಪಟ್ಟು ದುಡ್ದು ನಮಗ್ ಗಾಡಿ ಕೊಡ್ಸೋದಲ್ಲ, ನಾವೇ ರಜದಲ್ಲಿ ದುಡ್ದು ಗಾಡಿ ತಗೊಂಡು ಅಮ್ಮನ ಕೂರ್ಸ್ಕೊಂಡು ಹೋಗೋಣ. ಅಕ್ಕ, ಅದು ನಿಜವಾದ ಮದರ್ಸ್ ಡೇ ಅಲ್ವಾ ಅಣ್ಣ? ತುಂಬ ಥ್ಯಾಂಕ್ಸ್ ಅಣ್ಣ. ಇನ್ಮೇಲೆ ನಮಗೋಸ್ಕರ ನಾವು ಅರ್ಧ ಗಂಟೆ ಟೈಮ್ ಇಡ್ತೀವಿ, ಧ್ಯಾನ ಮಾಡ್ತೀವಿ. ಆಗ್ಲಾರು ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೇನೋ. ಹ್ಞೂ ಅಣ್ಣ, ನೀವು ಹೇಳ್ದಂಗೆ ಬದುಕಿರುವಾಗಲೇ ಎಲ್ಲರೂ ಚೆನ್ನಾಗಿ ನೋಡ್ಕೊಬೇಕು. ಹೋದ್ಮೇಲೆ ಅಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಅಣ್ಣ? ಹ್ಞೂ ಕಣ್ರು, ವೆರಿ ಗುಡ್. ಬರ್ತೀನಿ. ಬಾಯ್ ಅಣ್ಣ. ಥ್ಯಾಂಕ್ ಯು. ನಡೀರಾ. ಎಲ್ಲಿಂದ ನೀನು ನೋಡ್ಕೋದು? ಬೆಳಿಗ್ಗೆ ಅಮ್ಮ ಒಂದೇ ಸಮ ಬೈತಾ ಬಿದ್ದಿದ್ದಾರೆ. ರೇಷನ್ ತಗೊಂಬ ಅಂತ ಹೇಳಿದ್ರೆ
ನಗ್ಬಾರ್ದು. ನಕ್ರೆ ಕೆಡ್ದಾಗ ಕಾಣತ್ತೆ ನೋಡು, ಸೀನ್ ಚೆನ್ನಾಗಿ ಬರಲ್ಲ. ನಕ್ರೆ ನೀನು ಅಮ್ಮ ಎಲ್ಲ ಒಂದೇ ಸಲ ಹೇಳಲ್ಲಕ್ಕ. ಅಮ್ಮ ಒಂದೇ ಸಲ ಹೇಳಲ್ಲ ಅಕ್ಕ. ಅಮ್ಮ ಒಂದೇ ಸಲ ಎಲ್ಲ ರೇಷನ್ ತಗೊಂಬ ಅಂತ ಹೇಳಲ್ಲ. ನೀವು ಬೇಕಾದ್ರೆ ತಗೊಂಡು ಅಮ್ಮ ಒಂದೇ ಸಲ ಎಲ್ಲ ರೇಷನ್ ತಗೊಂಬ ಅಂತ ಅನ್ನಲ್ಲ ಅಕ್ಕ. 20 ಸಲ ಕಳಿಸ್. ಒಂದು ಐಟಮ್ಗೆ ಎಷ್ಟು ಸತಿ ಹೇಳಲು ಅಕ್ಕಿ ಕಾಲು ಹೇಳು ಅಕ್ಕ. ಅಕ್ಕ ಅಮ್ಮ ಒಂದೊಂದು ಐಟಮ್ಗೆ ಒಂದೊಂದು ಐಟಮ್ಗೆ ಅಷ್ಟು ಬಿಟ್ಟು ಕಾನ್ಫಿಡೆಂಟ್ ಆಗಿ ಅಕ್ಕ. ಅಮ್ಮ ಒಂದೊಂದು ಐಟಮ್ಗೆ 20 ಸಲ ಕಳಿಸ್ತಾರೆ. ಅಕ್ಕ ಅಮ್ಮ ಒಂದೊಂದು ಐಟಮ್ಗೆ 20 ಸಲ ಕಳಿಸ್ತಾರೆ. ಎಕ್ಸ್ಪ್ರೆಷನ್ ಬೇಕು, ಅದು ಫಸ್ಟ್ ಇರಿಟೇಷನ್ ಆಗಬೇಕು. ಅಕ್ಕ ಅಮ್ಮ ಒಂದೊಂದು ಐಟಮ್ಗೆ 20 ಹಿಂಗೆ 20 ಸಲ ಕಳಿಸ್ತಾರೆ. 20 ಸಲ ಕಳಿಸ್ತಾರೆ ಅಷ್ಟೇ ಕೋಪದಲ್ಲಿ ಹೇಳ್ಬೇಕು. ಹಾಂ ಹಿಂಗೆ ಆಯ್ತು ಪುಟ್ಟ. ಅದು ನೀನು ಅಲ್ಲಾಡಬೇಡ, ನಿನ್ನೇನು ನೋಡಿದೆ ಹಂಗಲ್ಲ. ಅದ್ಯಾಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ? ಅದಕ್ಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ. ಒಂದ್ಸಲ ಲಿಸ್ಟ್ ಬರೆದ್ರೆ ಆಯ್ತು. ಏನೇನು ಬೇಕು ಅಂತ ಒಂದ್ಸಲ ಲೀಸ್ಟ್ ಬರೆದ್ರೆ ಆಯ್ತಪ್ಪ. ಏನೇನು ಬೇಕು ಅಂತ ಒಂದ್ಸಲ ಲಿಸ್ಟ್ ಬರೆದ್ರೆ ಆಯ್ತಪ್ಪ. ಬರ್ರೆ ಅಲ್ಲ ಬರೆದ್ರೆ ಆಯ್ತಪ್ಪ. ಹಾಂ ಹೇಳಿ ಅಕ್ಕ ಅದ್ಯಾಕ ಅದ್ಯಾಕಕ್ಕ ನಿಮ್ಮಮ್ಮ ಹಾಗೆ ಮಾಡ್ತಾರೆ? ನಿಮ್ಮಮ್ಮ ಹಾಗೆ ಮಾಡ್ತಾರೆ. ಜೋರು ಕಾನ್ಫಿಡೆಂಟ್ ಆಗಿ ಹೇಳು. ಅದ್ಯಾಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ? ಏನೇನು ಬೇಕು? ಎಕ್ಸ್ಪ್ರೆಷನ್ ಅಲ್ವಾ ಪುಟ, ನೀನು ಮಾಡೋದು ಹಿಂಗಿದೆ ಗೊತ್ತಾ, ಬೈ ಹಾಟ್ ಮಾಡಿ. ಅದ್ಯಾಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ? ಏನೇನು ಬೇಕು ಅಂತ ಒಂದ್ಸಲ ಲೀಸ್ಟ್ ಆದರೆ ಹಾಕು, ಚೆನ್ನಾಗಿ ಕಾಣತ್ತಾ? ಅದ್ಯಾಕಕ್ಕ ನಿಮ್ಮಮ್ಮ ಹಾಗೆ ಮಾಡ್ತಾರೆ? ಮನೇಲಿ ಅಲ್ಲಾಡಬೇಡ. ಸೊ ಅದಕ್ಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ. ಏನೇನು ಬೇಕು ಅಂತ ನೀಟಾಗಿ ಹೇಳು, ಅಲ್ಲಾಡಬೇಡ ಕಣ. ಹಿಂಗೆ ಅನ್ಬೇಡ. ಏನೇನು ಬೇಕು ಅಂತ ಒಂದ್ಸಲ ನೋಡಿ, ಒಂದ್ಸಲ ಲೀಸ್ಟ್ ಮಾಡಿದ್ರೆ ಆಯ್ತಪ್ಪ. ಒಂದ್ಸಲ ಲಿಸ್ಟ್ ಮಾಡಿದ್ರೆ ಆಯ್ತಪ್ಪ. ಹಾಂ ಆ ಥರ ಸಿಂಪಲಾಗಿ ಮನೇಲಿ ಮಾತಾಡೋ ಥರ ತಗೋ. ಅಲ್ಲಾಡಬೇಡ. ಅದಕ್ಕಕ್ಕ ನಿಮ್ಮಮ್ಮ ಹಂಗೆ ಮಾಡ್ತಾರೆ. ಏನೇನು ಬೇಕು ಅಂತ ಮನೇಲಿ ಮಾತಾಡೋ ಥರ ಮಾತಾಡೋ. ಏನೇನು ಬೇಕು ಅಂತ ಒಂದ್ಸಲ ಲಿಸ್ಟ್ ಮಾಡಿದ್ರೆ ಆಯ್ತು. ಹಾಂ ಅಲ್ಲ ಮಾಡ್ತೀನಿ. ಮನೆ ಪಕ್ಕ ಇದೆಯಾ? ಮನೆ ಪಕ್ಕದಲ್ಲೇ ಇದ್ರು, ಮನೆ ಪಕ್ಕದಲ್ಲೇ ಇದ್ರು. ದೂರ ಇದ್ದೀನಿ ಅನ್ನೋ ಥರ ನಾಟಕ ಮಾಡ್ತಿದ್ದೀನಿ. ದೂರ ಇದ್ದೀನಿ ಅಂತ ನಾಟಕ ಮಾಡ್ತೀನಿ. ಅಲ್ಲಾಡ್ಬೇಡ. ಇನ್ನೂ ಹೀಗೆ ಆರಾಮ ಹೇಳ್ಕೊ ಮನಸ್ಸಿಗೆ. ಅಲ್ಲಾಡಬಾರ್ದು. ನಾಲ್ಕು ಶಮಂತ್ ಅಂತ ಹೇಳ್ಕೊ. ನಮ್ಮಮ್ಮನ ಸೇಮ್ ಅಕ್ಕ ಎಕ್ಸ್ಪ್ರೆಷನ್. ನಮ್ಮಮ್ಮನೂ ಸೇಮ್ ಅಕ್ಕ. ಅದಕ್ಕೆ ನಮ್ಮ ಮನೆಯಲ್ಲೇ ಇರಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಇರಲ್ಲ. ಮನೆ ಪಕ್ಕದಲ್ಲಿ ಇದ್ರು, ಎಲ್ಲ ದೂರ ಇದ್ದೀನಿ ಅಂತ ಹೇಳ್ತೀನಿ. ಮನೆ ಪಕ್ಕದಲ್ಲಿ ಇದ್ರು ದೂರ ಇದ್ದೀನಿ ಅಂತ ಹೇಳ್ತೀನಿ. ಅಷ್ಟೇ. ಅಲ್ಲೇ ಇರಲ್ಲ. ಸರಿ ಮ್ಯಾಮ್. ಹಾಗೆ ಕಂಡ್ರು. ಯಾರು ನಾನು ಹಾಗೆ ಕಂಡ್ರು? ಕಂಡ್ರು ಅಂದ್ರೆ ಯಾರು? ಮತ್ತೆ ಅಲ್ಲಿ ನೋಡು. ನಾನು ಹಾಗೆ ಕಂಡ್ರು. ನಿನ್ನ ನೋಡ್ಬೇಡ. ನಾನು ಹಾಗೆ ಕಂಡ್ರು. ನಾನು ಹಾಗೆ ಕಂಡ್ರು. ಹೇಳ್ತಾರ ನಾನು ಹಾಗೆ ಕಂಡ್ರು. ನಿನ್ನ ನೀನು ನೋಡ್ಕೋಬೇಡ. ನಾನು ಹಾಗೆ ಕಂಡ್ರು. ಸಿಂಪಲ್. ನಾನು ಹಾಗೆ ಕಂಡ್ರು. ಅಯ್ಯೋ ಏನು ಆಕ್ಟಿಂಗ್ ಮಾಡ್ತಿಲ್ಲ. ನಾನು ಹಿಂಗೆಲ್ಲ ಮಾಡಬೇಡ ಕಣೋ. ಜನರಲ್ ಆಗಿ ಅಯ್ಯೋ ಅಕ್ಕ ಸೇಮ್ ಟು ಸೇಮ್ ನಾನು ಹಾಗೆ ಕಂಡ್ರು. ಹಿಂಗೆ ನೋಡಿದ್ರೆ ಆಗೋಯ್ತು. ನಾನು ಹಾಗೆ ಕಂಡ್ರು. ಹಿಂಗೆಲ್ಲ ತಗೋಬೇಡ ಕಣೋ. ಹೀಗೇನಾ? ಎಲ್ರು ಹೀಗೇನಾ? ರಾಗ ಹೇಳಿಬೇಡ. ಎಲ್ರು ಹೀಗೇನಾ? ರಾಗ ಹೇಳಿಬೇಡ. ಎಲ್ರು ಹೀಗೇನಾ? ಎಲ್ರು ಹೀಗೇನಾ? ಒಂದ್ ನಿಮಿಷ ಮನೇಲಿ ಇದ್ರೆ ಸಾಕು ಕಣೋ. ಒಂದ್ ನಿಮಿಷ ಮನೇಲಿ ಇದ್ರೆ ಸಾಕು ಕಣೋ. ಅದು ತಗೊಂಬಾರೋ ಎದುರುಗಡೆ. ಅದು ತಗೊಂಬಾರೋ. ಅದು ತಗೊಂಬಾರೋ, ಇದು ತಗೊಂಬಾರೋ ತಗೊಂಬಾರೋ ಅಂತ ತಲೆ ತಿಂತಿರ್ತಾರಕ್ಕ. ತಲೆ ತಿಂತಿರ್ತಾರಕ್ಕ. ತಲೆ ತಿಂತಿರ್ತಾರಕ್ಕ. ಅಕ್ಕ ಫೋನ್ ತಗೊಂಡ್ರೆ ಅಂತೂ ಫೋನ್ ತಗೊಂಡ್ರೆ ಅಂತೂ ಮೂರೊತ್ತು ಫೋನಲ್ಲೇ ಬಿದ್ದಿರ್ತೀಯ ಅಂತಾರೆ. 3 ಹೊತ್ತು ಫೋನಲ್ಲೇ ಬಿದ್ದಿರ್ತೀಯ ಅಂತಾರೆ. ಅದಕ್ಕೆ ನೋಡಿ ಅಕ್ಕ, ಎಲ್ಲ ಗಂಡು ಮಕ್ಳು ಮನೇಲಿ ಇರಲ್ಲ, ಹೊರಗಡೆ ಸುತ್ತಾ ಇರ್ತಾರೆ. ಎಲ್ಲ ಗಂಡ್ ಮಕ್ಳು ಮನೇಲಿ ಇರಲ್ಲ, ಎಲ್ಲ ಸುತ್ತಾ ಇರ್ತಾರೆ. ಇವಾಗ ಇಷ್ಟು ಮಾತ್ರ ಹೇಳು. ಅಲ್ಲ ಅವನಿಗೆ ಸೇಮ್ ಟು ಸೇಮ್. ಎಲ್ರು ಹೀಗೇನೇನಾ? ಅಲ್ಲ ಅಕ್ಕನ್ಗೆ ಎಲ್ರು ಹೀಗೇನಾ? ಹೀಗೇನಾ ಅನ್ಬಾರ್ದು. ಸಿಂಪಲ್ ಆಗಿ ಮಾತಾಡೋ. ರಾಗ ಹೇಳಿ. ಎಲ್ರು ಹೀಗೇನಾ? ಅದು ಒಂದ್ ನಿಮಿಷ ಮನೇಲಿ ಇದ್ರೆ ಸಾಕು. ಅದು ತಗೊಂಡ್ ಬಾ. ಅದು ಅವ್ರದ್ದು ವಾಯ್ಸ್ ಇರ್ಬೇಕು. ಅದು ತಗೊಂಬಾರೋ, ಇದು ತಗೊಂಬಾರೋ. ಒಂದ್ ನಿಮಿಷ ಮನೇಲಿ ಇದ್ರೆ ಸಾಕು. ಅದು ತಗೊಂಬಾರೋ, ಇದು ತಗೊಂಬಾರೋ ಅಂತ ತಲೆ ತಿಂತಾರೆ. ಎಕ್ಸ್ಪ್ರೆಷನ್ ಕೊಡು. ತಿಂತಾರೆ. ಬಾಯಿ ಬಿಟ್ಟು ಮಾತಾಡೋ. ಹಲ್ಲಿಂದ ಮಾತಾಡ್ತಾ ಇರ್ತೀಯ ನೀನು. ನಿನ್ನೇನು ಅಬ್ಸರ್ವ್ ಮಾಡಿದೆ ನೀನು ಮಾತಾಡೋವಾಗ. ಅದು ಅಭ್ಯಾಸ ಬಿಟ್ಬಿಡ್ಬೇಕು, ಹಲ್ಲಿಂದ ಮಾತಾಡೋದು. ನಾನೇನು ಸೇವಕ್ಕ ಅವ್ರು ಬರಲಿಲ್ಲ ಅಂತ ಕೇಳಿದ್ರಕ್ಕ. ತಲೆ ತಿಂತಾರೆ. ಸ್ವಲ್ಪ ಎಲ್ಲ ಇದು ಮಾಡು. ಅಯ್ಯೋ ಅದು ತಗೊಂಬಾರೋ ಬಾಯಿ ಓಪನ್ ಮಾಡು ದೊಡ್ಡದಾಗಿ. ಅಂತ ತಲೆ ತಿಂತಾರೆ. ಆ ಥರ ಬಾಯಿ ಓಪನ್ ಆಗೋದು, ಮುಚ್ಚೋದು ಎಲ್ಲ ಕಾಣಬೇಕು. ರೆಡಿ? ನೀನು ನಗ್ತಾ ಇದೆಯಾ ಇವ್ರನ್ನ ನೋಡಿ? ಆ್ಯಕ್ಷನ್.
ಮೂರೊತ್ತು ಫೋನಲ್ಲೇ ಬಿದ್ದಿರ್ತೀಯ ಅಂತಾರೆ. ಮೂರತ್ತು ಫೋನಲ್ಲೇ ಬಿದ್ದಿರ್ತ್ಯಾ ಅಂತಾರೆ. ಅದಕ್ಕೆ ಅಕ್ಕ ಎಲ್ಲ ಗಂಡು ಈಗ ಓಪನ್. ಅದಕ್ಕೆ ಅಕ್ಕ ಎಲ್ಲ ಗಂಡು ಮಕ್ಳು ರೋಡಲ್ಲಿ ಓಡಾಡ್ತಿರ್ತಾರೆ, ಮನೇಲಿ ಯಾರು ಇರಲ್ಲ. ಅದಕ್ಕೆ ಎಲ್ಲ ಗಂಡ್ಮಕ್ಳು ಎಲ್ಲ ಇವ್ರು ಮಾತ್ರ ಗಂಡು ಮಕ್ಳಲ್ಲ ಕಣ, ಊರಲ್ಲಿ ಇರೋಲ್ಲ ಗಂಡು ಮಕ್ಳು. ಅದಕ್ಕೆ ಹಂಗೆ ಅದಕ್ಕೆ ಅಕ್ಕ ಎಲ್ಲ ಗಂಡು ಮಕ್ಳು ರೋಡಲ್ಲಿ ಓಡಾಡ್ತಿರ್ತಾರೆ. ಅದಕ್ಕೆ ಅಕ್ಕ ಎಲ್ಲ ಗಂಡ್ಮಕ್ಳು ರೋಡಲ್ಲೇ ಓಡಾಡ್ತಿರ್ತಾರೆ, ರೋಡಲ್ಲೇ ಟೈಮ್ ಪಾಸ್ ಮಾಡ್ತಿರ್ತಾರೆ. ರೋಡಲ್ಲೇ. ಅದಕ್ಕೆ ಅಕ್ಕ ಎಲ್ಲ ಎಲ್ಲ ಗಂಡು ಮಕ್ಳು ರೋಡಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ಅದಕ್ಕೆ ಅಕ್ಕ ಎಲ್ಲ ಗಂಡ್ಮಕ್ಳು ರೋಡಲ್ಲೇ. ಅದಕ್ಕೆ ಬೇರೆ ನಗು ಎಲ್ಲ ಗಂಡು ಮಕ್ಳು ಎಲ್ಲ ಎಕ್ಸ್ಪ್ರೆಷನ್ ಚೇಂಜ್. ಅದಕ್ಕೆ ಅಕ್ಕ ಎಲ್ಲ ಗಂಡ್ಮಕ್ಳು ರೋಡಲ್ಲೇ ಓಡಾಡ್ತಿರ್ತಾರೆ. ಮನೇಲಿದ್ರೆ ತಲೆ ತಿಂತಾರೆ ಸುಮ್ಮನೆ ಮನೇಲಿದ್ರೆ ತಲೆ ತಿಂತಾರೆ ಸುಮ್ನೆ ಅಂತ ಅಂತ. ಮನೇಲಿದ್ರೆ ತಲೆ ತಿಂತಾರೆ ಸುಮ್ನೆ ಅಂತ. ಓಪನ್ ಆಗಿ ಮಾತಾಡು. ನಡಿ. ಏ ಅಲ್ಲ ಕಣ. ರಾಜ್ ಮಾಡು, ನಾನು ಮಾಡಿದ್ರೆ ನಿಂಗೆ ಗೊತ್ತಾಗಲ್ಲ. ಮುಖ ನೋಡ್ಕೊಂಡು ನಿಂತಿದ್ಯಾ? ನಡಿ ಮನೆಗೆ. ನಡಿ. ಆ ಥರ ಅದು ಬಿಡಕ್ಕ ಅನ್ಬೇಕು. ಆಕ್ಷನ್. ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ನಡಿ. ಬಿಡಕ್ಕ. ಅಕ್ಕ ಯಾಕಕ್ಕ ಅಲ್ಲ ಮುಂದೆ ಹೋಗಿ ನೋಡು, ನಾನು ಹೆಂಗೆ ಗೊತ್ತಾಗುತ್ತೆ ಹಿಂಗೆ ಬರ್ಬೇಕು. ಅಕ್ಕ ಬಿಡಕ್ಕ. ಇವಾಗ ಒಂದು ಕೆಲಸ ಮಾಡು, ಈ ದೀಕ್ಷು ಆ್ಯಕ್ಷನ್ಗೆ ಮುಂದಕ್ಕೆ ಹೋಗಿ ಹೇಳ್ಕೊಂಡು ನೋಡ್ಕೊಳ್ಳೋ. ಹಾಂ ಹೋಗು. ಅಕ್ಕ ಅಲ್ಲ ಹೇಳ್ಕೊಳ್ಳಿ. ಅಲ್ಲ ಈ ಕೈ ಅದೇ ಕೈಯಿಂದ ಹಾಂ ಹಂಗಿದೆಯಲ್ಲ. ಅಕ್ಕ ಹೇಳ್ಕೊಂಡು ಬಿಡಕ್ಕ. ಅಕ್ಕ ಫ್ರೆಂಡ್ಸ್ ಲೆವೆಲ್ ಮೇಂಟೈನ್ ಮಾಡ್ತೀನಿ, ಮರ್ಯಾದೆ ಹೋಗುತ್ತಕ್ಕ ಬಿಡಕ್ಕ. ಆ ಥರ ಅಲ್ಲ ಇಲ್ಲೇ ಬರಬೇಡ ನೀನು, ಟೈಟಾಗಿ ಇಟ್ಕೋ. ಇವಾಗ ನಡೆಯ ಫಸ್ಟು. ಅಕ್ಕ ಬೇಡ ಡೈಲಾಗ್ ಇವ್ರು ಮಾಡ್ತಾ ನೋಡು ಮಾಡೋ. ಎಲ್ಲರೂ ಫ್ರೆಂಡ್ಸ್ ಮುಂದೆ ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಮರ್ಯಾದೆ ತೆಗಿಬೇಡಕ್ಕ. ಏನಿದ್ರು ಮನೆ ಒಳಗಡೆ ಇಟ್ಕೋ. ಅಷ್ಟು ಎಕ್ಸ್ಪ್ರೆಷನ್ ಮಾಡಬೇಕು. ಎಕ್ಸ್ಪ್ರೆಷನ್ ನೀನು ಬಿಡಕ್ಕ. ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ ಅಂದ್ರೆ ಪೂರ್ತಿ ಅದೇ ಥರ ಎಕ್ಸ್ಪ್ರೆಷನ್ ಬೇಕು. ಕೋಪದಲ್ಲಿ ಹೇಳ್ಕೊಂಡು ಹೋದ್ರೆ ನೋವಾಗಲ್ಲ. ಬಿಡಕ್ಕ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಕೆಳಗಡೆ ಕೂತ್ಕೊಳ್ಳೋ, ಚಿತ್ರ ಏನಾಗಿದೆ ಕೂತ್ಕೊಳ್ಳಿ. ಹಾಂ ಬಿಡಕ್ಕ. ಯಾಕೆ ಕೈ ಹಿಡ್ಕೊಂಡು ಹೋಗ್ತಿದ್ಯಾ? ಫ್ರೆಂಡ್ಸ್ ಜೊತೆ ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಮರ್ಯಾದೆ ತೆಗಿಬೇಡ. ಏನಿದ್ರು ಮನೆ ಒಳಗೆ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಏನು ಮಾಡಲಿ ಅಲ್ಲ, ಅಲ್ಲಿ ಕ್ಯಾಮ್ರಾ ಇದೆ, ಬೇಗ ನೀನು ಮಾಡಲಿಲ್ಲ ಅಂದರೆ ನಾನು 20 ಹೇಳಿ. ಎಕ್ಸ್ಪ್ರೆಷನ್ ಅಲ್ಲಿ ಹೇಳಿ ಮತ್ತೆ. ಅಕ್ಕ ಚೆನ್ನಾಗಿ ಅದೇ ಹೆಂಗೆ ಮಾಡ್ತೀಯಾ? ಅಕ್ಕ ಹೇಳ್ಕೊಳ್ಳೋವಾಗಲೇ ಚೆನ್ನಾಗಿ ಮಾಡ್ತೀಯ ಅಂದ್ರೆ ಇಲ್ಲೂ ಮಾಡಿ ತೋರಿಸ್ಬೇಕಲ್ವಾ? ಅವ್ರು ಕ್ಯಾಮ್ರಾ ಇಟ್ಕೊಳ್ಳಲ್ವಾ? ತೋರಿಸು ಹೇಳು. ನಾನು ಅಕ್ಕ ಇಲ್ಲದೆ ನಾನು ಮಾಡಲ್ವಾ? ಅಯ್ಯೋ ಅಕ್ಕ ಬಿಡಕ್ಕ. ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಅಕ್ಕ ಬಿಡಕ್ಕ. ಯಾಕೆ ಹೇಳ್ಕೊಂಡು ವಾಯ್ಸ್ ನೋವಲ್ಲಿ. ಅಕ್ಕ ಬಿಡಕ್ಕ. ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಬಿಡಕ್ಕ. ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಫ್ರೆಂಡ್ಸ್ ಜೊತೆ ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ನೋವಲ್ಲಿ ಫ್ರೆಂಡ್ಸ್ ಮುಂದೆ ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಮರ್ಯಾದೆ ತೆಗಿಬೇಡಕ್ಕ. ಮರ್ಯಾದೆ ತೆಗಿಬೇಡಕ್ಕ. ವಾಯ್ಸ್ ಚೇಂಜ್ ಮಾಡು. ಮರ್ಯಾದೆ ತೆಗಿಬೇಡಕ್ಕ. ಬಿಡಕ್ಕ. ಬಿಡಕ್ಕ. ಏನಿದ್ರು ಮನೆ ಒಳಗೆ. ಹಂಗೆಲ್ಲ ಏನಿದ್ರು ಮನೆ ಒಳಗಡೆ ಬಿಡಕ್ಕ. ಏನಿದ್ರು ಮನೆ ಒಳಗೆ ಬಿಡಕ್ಕ. ನಮ್ಮ ಅಕ್ಕ ಗಡಗಡ ಅಂತ ನಡು ಎದುರ್ತಾಳೆ ಅಂತ. ನಮ್ಮ ಅಕ್ಕ ಗೊಳಗೊಳ ಅಂತ ಎದುರ್ತಾಳೆ ಅಂತ ಹೇಳ್ಕೊಂಡು ಬರ್ತಾರ. ಹಿಂಗೆ ಹೇಳ್ಕೊಂಡು ಹೋಗೋದು. ಹಿಂಗೆ ಕಾಮಿಡಿ ಮಾಡಿ ಹೇಳ್ಕೊಂಡು ಹೋಗೋದು. ಹೋಗೋ ಥರ ಹೇಳ್ಕೊಂಡು ಹೋಗ್ತಿದ್ದಾರಲ್ಲ. ಹೋಗೋ ಥರ ಹೇಳ್ಕೊಂಡು ಹೋಗ್ತಿದ್ದಾರಲ್ವ. ಹಾಂ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಹೇಳಬೇಕು. ಹಿಂಗೆ ಹೋಗ್ತಿರ್ಬೇಕು ಸ್ಟ್ರೈಟ್. ಹೌದು ಸ್ಟ್ರೈಟ್. ಇಲ್ಲೇ ತಾನೆ ಅವ್ನು ಹೇಳ್ಕೊಂಡೋದ್ದು. ಹಾಂ ಅಲ್ಲೆಲ್ಲಾದ್ರೂ ಹೇಳ್ಕೊಂಡು ಹೋದ್ರ? ಇಲ್ಲಲ್ಲ. ಅಲ್ಲ ಕಣೋ. ರೆಡಿ ಆ್ಯಕ್ಷನ್. ಅಲ್ಲ ಕಣೋ, ಅವಾಗ ಹೇಳ್ತಿದ್ದೆ ನಾನಂದ್ರೆ ನಮ್ಮ ಅಕ್ಕ ಗೊಳಗೊಳ ಅಂತ ನಡ್ತಾಳೆ. ಹಾಂ ಏನು ಹೇಳಿದೆ? ಸತ್ತಿಲಿನ ಬೆಕ್ಕು ಎಳ್ಕೊಂಡು ಹೋಗ್ತಿದೆ ಅಲ್ಲ ಕಣ. ಅಂತ ನಡ್ತಾಳೆ ಅಂತ ಈಗ ನೋಡ ಸತ್ತಿಲಿನ ಬೆಕ್ಕು ಎಳ್ಕೊಂಡು ಅವನೇ ಹೋಗಿ ರೇಷನ್ ತರ್ತಾನೆ. ಈ ಲೆವೆಲ್ಗೆಲ್ಲ ಇಳಿಯಲ್ಲಪ್ಪ. ಅಷ್ಟು ನಿಮ್ಮ ಅಕ್ಕನಿಂದ ನಮ್ಮಣ್ಣನೇ ಬೆಟರ್ ಕಣೋ. ಸಣ್ಣಗಿದ್ಯಾ 50 ಸಲ ಹತ್ತು ಓಡಾಡ್ಬೇಡ ಅಂತ ತಾನೇ ಹೋಗಿ ರೇಷನ್ ತರ್ತಾನೆ. ಈ ಲೆವೆಲ್ಗೆಲ್ಲ ಇಳಿಯಲ್ಲಪ್ಪ. ಅಯ್ಯೋ ಬಿಡಕ್ಕ. ನೋಡಲ್ಲಿ ನಿನ್ನಿಂದ ಎಷ್ಟು ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಇತ್ತು. ಅಷ್ಟು ಬರೋ ರಾಜ್ ಮಾಡಿ ತೋರಿಸು. ನಿಮ್ಮಿಂದ ಎಲ್ಲರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ಸುಮ್ಮನಿರಿ. ಬಿಡಕ್ಕ. ನಿನ್ನಿಂದ ಅವರೆಲ್ಲರ ಕೈ ಇಲ್ಲ. ಅಲ್ಲ ನಿಮ್ಮಿಂದ
ನಿನ್ನಿಂದ ಎಷ್ಟೊಂದು ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ನಿನ್ನಿಂದ ಎಷ್ಟೋ ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ಕೇಳಿಸ್ಕೊಳ್ಳೋ ಥರ ಆಯ್ತು. ಹಾಂ, ಇನ್ನೊಂದ್ಸಲ ಅವನು ಹಿಂದೆ ಹೋಗಿ ನಿಂತ್ರೆ ಏನು ಕಾಣುತ್ತೆ ನಿಂಗೆ? ಮುಂದೆ ಬಾ. ಹಿಂದ್ಗಡೆ ನೋಡ್ತಾರೆ ಯಾರಾದ್ರೂ? ಮುಂದೆ ಬಾ, ಅವನ ಮುಖ ನೋಡು. ಆ್ಯಕ್ಷನ್. ಬಿಡಕ್ಕ, ನಿನ್ನಿಂದ ಎಷ್ಟೋ ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯ್ತು. ಹಾಂ, ಅಷ್ಟು ಪವರ್ ಇರಬೇಕು, ಎನರ್ಜಿ. ಹೋಗು, ಹಿಂದೆ ನೋಡಬಾರ್ದು ಯಾವಾಗಲೂ. ಅಷ್ಟು ಎನರ್ಜಿ ಇರಬೇಕು. ರೆಡಿ, ಕಿರಿಚಬೇಕು. ಆ್ಯಕ್ಷನ್. ಬಿಡಕ್ಕ, ನಿಮ್ಮಿಂದ ಎಷ್ಟೋ ಜನರ ಕೇಳಿಸ್ಕೊಳ್ಳಂಗಾಯ್ತು. ಎಷ್ಟೊಂದು ಅರ್ಥ ಆಗ್ತಿಲ್ಲ ಕಣೋ. ಎಷ್ಟೊಂದು ಜನರು ಕೈಲಿ, ಎಷ್ಟೊಂದು ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ಕಿರ್ಚು, ಅವನು ಕಿರ್ಚಿಲ್ವಾ ರಾಜು? ಆ್ಯಕ್ಷನ್. ಬಿಡಕ್ಕ, ಬಿಡಕ್ಕ ಅಂದರೆ ಹೆಂಗೋ? ನೀನು ಮಾಡ್ತೀಯ ಇಲ್ವಾ? ಮತ್ತೆ ಯಾಕೆ ಮಾಡ್ತಾನೆ ಇಲ್ವಲ್ಲ? ಕಿರ್ಚು ಜೋರಾಗಿ. ಆ್ಯಕ್ಷನ್. ಬಿಡಕ್ಕ, ನಿಮ್ಮಿಂದ ಎಷ್ಟು ಜನರ ಹತ್ರ ಕೇಳಿಸ್ಕೊಂಡಾಗಾಯ್ತು. ನಿಮ್ಮಿಂದ ಯಾಕೋ ನಿಂಗೆ ಏನು ಡೌಟ್ ಹೇಳು? ನನಗೆ ಡೌಟ್ ಹೇಳಬೇಕು ಏನು ಅಂತ. ನಿನ್ನಿಂದ ಹೇಳ್ಕೊ, ಡೈಲಾಗ್ ಹೇಳ್ಕೊ. ನಿನ್ನಿಂದ ಎಷ್ಟೋ ಜನರ ಕೈಲಿ ಎಷ್ಟೋ ಜನರ ಕೈಯಲ್ಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ಕೇಳಿಸ್ಕೊಳ್ಳೋ ಥರ ಹಾಂ, ಆಯ್ತು. ಎಷ್ಟೋ ಜನರ ಕೈಲಿ ಎಷ್ಟೋ ಜನರ ಕೈಲಿ ಕೇಳಿಸ್ಕೊಳ್ಳೋ ಥರ ಆಯಿತು. ಕೇಳಿಸ್ಕೊಳ್ಳಂಗಾಯ್ತು. ಹಾಂ, ಅದನ್ನು ಜೋರಾಗಿ ಹೇಳು ನೀನು. ಜೋರು ಒತ್ತಬೇಕು. ಈ ಕಡೆ ಬಾ, ಒತ್ತಬೇಕು ಅಕ್ಷರಗಳನ್ನ. ಒತ್ತು ಒಂದ್ಸರಿ ನಂಗೆ ನೋಡ್ತಾ ಇರೋ ಅಕ್ಕನ. ಆ್ಯಕ್ಷನ್. ಬಿಡಕ್ಕ, ಸ್ಲೋ ಆಯಿತು. ಆ್ಯಕ್ಷನ್. ಬಿಡಕ್ಕ, ರೆಡಿ. ಈ ಕಡೆ ಬಾ. ಕಾರ್ ಬರ್ತಾ ಇದೆ, ಬಾ. ಕೇಳಿಸ್ಕೊಳಕಾಯ್ತು. ಕೋಪದಲ್ಲಿ ಹೇಳು. ಬಿಡಕ್ಕ, ಬಿಡಕ್ಕನೇ ಸ್ಲೋ ಹೇಳ್ತಿದ್ಯಾ ಕಾಣ. ಕೆಲಸ ಹೇಳುವಾಗ ಮಾಡಬೇಕಂತ ಅನ್ಸುತ್ತೆ. ಅಮ್ಮ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅಂತ ಮನ್ಸರು ಹಾಂ, ಹೋಗು ಅಂತ ಮನ್ಸು ಹೇಳ್ತಾ ಇರುತ್ತೆ. ಹೌದು. ಅಮ್ಮ 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 ಕೆಲಸ ಹೇಳ್ದಾಗ ಅದೇನ್ ಹೇಳುತ್ತಂದ್ರೆ ಹಾ. ಯಾವಾಗ್ಲೂ ಬೆಳಿಗ್ಗೆ ಬೇಗ ಎದ್ಮೇಲೆ ಯಾವಾಗ್ಲೂ ಬೆಳಗ್ಗೆ ವಾಯ್ಸ್ ಚೇಂಜ್ ಮಾಡಿ. ಯಾವಾಗ್ಲೂ ಬೆಳಿಗ್ಗೆ ಬೇಗ ಎದ್ಮೇಲೆ ಬೇಗ ಎದ್ಮೇಲೆ ಅಯ್ಯೋ ಬೇಗ ಎದ್ದೇಳ್ಬೋದಿತ್ತಲ್ಲ ಅನ್ಸುತ್ತೆ. ಬೈದ್ಮೇಲೆ ಅಲ್ಲ, ವಾಯ್ಸ್ ಚೇಂಜ್. ಬೈದ್ಮೇಲೆ ಯಾಕಾರು ಬೈದ್ನೋ ಅನ್ಸುತ್ತೆ. ಕರೆಕ್ಟ್. ಅಪ್ಪ ಅಮ್ಮಂಗೆ ಎದುರು ಮಾತಾಡದ್ಮೇಲೆ ಯಾಕಾರು ಅಲ್ಲ, ಮಾತಾಡೋ ವಾಯ್ಸ್ ಚೇಂಜ್ ಮಾಡಿ. ಅಯ್ಯೋ ಯಾಕಾರ ಹಂಗೆ ಅಯ್ಯೋ ಕೊಡ್ಬೋದು. ಯಾಕಾರು ಮಾತಾಡುತ್ತೋ ಅನ್ಸುತ್ತೆ. ಹಾಂ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅಯ್ಯೋ ಮೊದಲೇ ಓದ್ಬೋದಿತ್ತು ಆ ಥರ. ಅಯ್ಯೋ ಮೊದ್ಲೇ ಓದ್ಬೋದಿತ್ತಲ್ಲ ಹಾಂ ಅಂತ ಅನ್ಸುತ್ತೆ. ಈ ತರ ಎಲ್ಲ ಆಗೋದ್ಕಿಂತ ಮುಂಚೆನೆ ಈ ಮನ್ಸನ್ನ ಬಾಯ್ಬಿಟ್ಟೋದು. ಈ ಮನ್ಸನ್ನ ಹೇಗೆ ರೆಡಿ ಮಾಡೋದು? ಅವರಿಗೆ ಬಂದದ್ದು ಈ ಮನ್ಸನ್ನ ಹೇಗೆ ರೆಡಿ ಮಾಡೋದು? ಈ ತರ ಎಲ್ಲ ಆಗೋಕ್ಕಿಂತ ಮೊದಲು ಈ ಮನ್ಸನ್ನ ಹೇಗಣ್ಣ ರೆಡಿ ಮಾಡೋದು? ರೆಡಿ ಮಾಡೋದು ಅದೆಲ್ಲ ಫ್ರಸ್ಟ್ರೇಷನ್ ಆಯ್ತು. ಹೇಗಣ್ಣ ರೆಡಿ ಮಾಡೋದು? ಹಾಂ, ಆ ಥರ ವಾಯ್ಸ್ ಚೇಂಜ್ ಅವ್ರು ತಗೋ. ನೀನು ಯಾಕೆ ಶಮ್ಮನ್ ಥರ ಇಟ್ಕೊಂಡೆ? ಹಾಂ, ಸರಿ. ಅವ್ನು ರೆಡಿ ಇದ್ದಾನೆ, ಪರವಾಗಿಲ್ಲ. ಅವನ ಕೋತಿ ಥರ ಮನಸ್ಸೇ ಸರಿ ಇರಲ್ಲ. ನ್ಯಾಚುರಲ್ ಆಗಿ ಮಾತಾಡೋದು. ಕೋತಿ ತರ ಮನ್ಸೆ ಸರಿ ಇರಲ್ಲ. ಅದೇನ್ ಹೇಳುತ್ತೆ ಅಂದ್ರೆ ಹಾಂ, ವಾಯ್ಸ್ ಚೇಂಜ್. ಯಾವಾಗ್ಲೂ ಎದ್ದಾದ್ಮೇಲೆ ಅಯ್ಯೋ ಇನ್ನೊಂದ್ ಸ್ವಲ್ಪ ಬೇಗ ಎದ್ದೇಳ್ಬೋದಿತ್ತಲ್ಲ ಅನ್ಸುತ್ತೆ. ಬೈದ್ಮೇಲೆ ಅಯ್ಯೋ ಯಾಕಾರು ಬೈದ್ನೋ ಅನ್ಸುತ್ತೆ. ಅಪ್ಪ ಅಮ್ಮಂಗೆ ಎದುರು ಮಾತಾಡಿದ್ಮೇಲೆ ಅಯ್ಯೋ ಯಾಕಾರ ಮಾತಾಡೋದ್ನೋ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಮುಂಚೆನೆ ಓದ್ಬೇಕಿತ್ತಲ್ಲ ಅನ್ಸುತ್ತೆ. ಈ ಮನ್ಸನ್ನ ಇದೆಲ್ಲದಕ್ಕಿಂತ ಮೊದಲು ಹೇಗನ ರೆಡಿ ಮಾಡೋದು? ಕರೆಕ್ಟ್. ನೀನು ಇವಾಗ ತಕ್ಷಣ ಕೆಲಸ ಮಾಡ್ತೀನಿ. ಮನ್ಸು ಬೇಡ ಅನ್ನೋ ಮೊದಲೇ ಹೇಳ್ತೀನಿ. ಇವಾಗ ನೀವು ಹೇಳಿದ ತಕ್ಷಣ ಪಟ್ಟಂತ ಎಲ್ಲ ಕೆಲಸನೂ ಮಾಡ್ತೀನಿ. ನೀವು ಹೇಳಿದ ತಕ್ಷಣ ಪಟ್ಟದ ಎಲ್ಲ ಕೆಲಸ ಮಾಡ್ತೀನಿ. ಮನ್ಸು ಬೇಡ ಅಂತ ಹೇಳೋ ಮೊದಲೇ ಮಾಡ್ತೀನಿ. ಬೇಡ ಅಂತ ಹೇಳೋ ಅದು ನಗ್ನಾಗ್ತಾ ಇರ್ಬೇಕು. ಹೋಗು ತಿರುಗು. ನೀವು ಹೇಳಿದ ತಕ್ಷಣ ಪಟ್ಟಂತ ಎಲ್ಲ ಕೆಲಸ ಮಾಡ್ತೀನಿ. ಇನ್ಮೇಲೆ ನೀವು ಹೇಳಿದ ತಕ್ಷಣ ಇನ್ಮೇಲೆ ನೀವು ಹೇಳಿದ ತಕ್ಷಣ ಎಲ್ಲ ಕೆಲಸ ಮಾಡ್ತೀನಿ. ಪಟ್ಟಂತ ಎಲ್ಲ ಕೆಲಸ ಮಾಡ್ಬಿಡ್ತೀನಿ. ಕನ್ಫರ್ಮ್ ಆಗಿ ನೀಟ್ ಅನ್ಬೇಡ.
ಹೇಳು. ಇನ್ಮೇಲೆ ನೀವು ಹೇಳಿದ ತಕ್ಷಣ ಪಟ್ ಅಂತ ಎಲ್ಲ ಕೆಲಸ ಮಾಡ್ತೀನಿ. ಇನ್ಮೇಲೆ ನೀವ್ ಹೇಳಿದ ತಕ್ಷಣ ಫಟ್ ಅಂತ ಎಲ್ಲ ಕೆಲಸ ಮಾಡ್ತೀನಿ. ಮನಸ್ಸು ಬೇಡ ಅಂತ ಹೇಳೋ ಮೊದಲೇ ಅಷ್ಟೇ. ಮನ್ಸು ಬೇಡ ಮನಸ್ಸು ಬೇಡ ಅಂತ ಹೇಳೋ ಮೊದಲೇ. ಮನ್ಸು ಬೇಡ ಅಂತ ಹೇಳೋ ಮೊದ್ಲೇ. ನಗ್ತಾ ಇವಾಗ ಎಲ್ಲ ಹೇಳಿದ ಅದು ಮಾತ್ರ ಕ್ಲೋಸ್. ಆಕ್ಷನ್. ಅಲ್ಲಿ ಅಕ್ಕನ್ ನೋಡು. ಆಕ್ಷನ್. ಇನ್ಮೇಲೆ ಏಯ್ ಅವಳು ಕಾಣ್ಬೇಕಾಗಿಲ್ಲ ಕಣೋ, ಸುಮ್ಮನೆ ಸಂದಿಲ್ ನೋಡು.